ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗು ನನ್ನ ತಮ್ಮನ ಮದುವೆಗಿನ ಮುಂಚೆ ಕೆಲವು ಶಾಸ್ತ್ರಗಳು ಮನೆಯಲ್ಲಿ ನಡೀತು. ಮೆಹಂದಿ ಶಾಸ್ತ್ರ ಆಗಿರ್ಬೋದು, ಬಳೆ ಶಾಸ್ತ್ರ, ಹಾಲುಗಂಬ ಹಾಕಿದ್ದು, ಮತ್ತು ಚಪ್ರ ಶಾಸ್ತ್ರ, ಅರಿಶಿಣ ಶಾಸ್ತ್ರ, ಇದೆಲ್ಲ ಒಂದೇ ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ನಂಗೆ ಅನಿಸುತ್ತೆ ನಿಮ್ಗೆಲ್ಲರಿಗೂ ಇದು ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ. ಇದು ನನ್ನ ಫಸ್ಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಲೆಂತಿ ವಿಡಿಯೋ ಅಂದರೆ, ಯಾಕಂದರೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಮನಸ್ಸು ಬಂದಿಲ್ಲ. ಸೊ ಎಲ್ಲ ಶಾಸ್ತ್ರನೂ ಇಂಪಾರ್ಟೆಂಟ್ ಅಲ್ವಾ, ಸೊ ಒಂದು ಮೆಮೊರಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಪೂರ್ತಿಯಾಗಿ ಏನೇನು 5 ಶಾಸ್ತ್ರ ನಡೀತು ಮನೆಯಲ್ಲಿ ಅದೆಲ್ಲದು ಚೂರು ಕ್ಲಿಪ್ಸ್ನ ನಾನು ಈ ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲರೂ ನೋಡಿ. ಸೊ ಫಸ್ಟಿಗೆ ಮೆಹಂದಿ ಶಾಸ್ತ್ರ ನಡೀತು. ಇದು ಸಂಡೇ ಅಂತ ಹೇಳ್ಬೋದು. ಮೆಹಂದಿ ಶಾಸ್ತ್ರದಲ್ಲಿ ಇಲ್ಲಿ ಎಲ್ಲ ಬೆಂಗಳೂರಲ್ಲಿ ಹೊರಗಡೆ ಶಾಪಲ್ಲಿ ಮೆಹಂದಿ ಹಾಕೋರು ಇರ್ತಾರಲ್ವ, ಅವರನ್ನು ಕರೆಸಿದ್ವಿ ಮನೆಗೆ. ಅವರು ಮೆಹಂದಿ ಎಲ್ಲ ಹಾಕಿದರು ಎಲ್ರಿಗೂ. ನಾನು, ನಮ್ಮಮ್ಮ, ನಮ್ಮ ಅಕ್ಕನ ಮಗಳು ಮತ್ತು ನನ್ನ ತಮ್ಮ ಹಾಗೆ ಲೈಟಾಗಿ ಮದುಮಗ ಅಲ್ವಾ, ಸೊ ಅವನು ಕೂಡ ಮೆಹಂದಿ ಹಾಕ್ಸ್ಕೊಂಡ. ಸೊ ಎಲ್ಲರೂ ಒಬ್ರೊಬ್ಬರಾಗಿ ಮೆಹಂದಿ ಹಾಕ್ಸ್ಕೊಂಡಿದ್ದು. ನನ್ನ ಮಗ ಅಂತೂ ನನಗೆ ಹಾಕ್ಸ್ಕೊಳಕ್ಕೆ ಮೆಹಂದಿ ಬಿಡಲ್ಲ ಅಂತ ಅಂದ್ಬಿಟ್ಟು ನೀವು ವೀಡಿಯೋ ಹಾಕಿ ಕೂರಿಸಿದ್ವಿ. ಸೊ ಇದು ನೋಡ್ತಿರ್ಬೋದು, ಇದು ನಮ್ಮ ಮಮ್ಮಿ ಈ ಥರ ಸಿಂಪಲಾಗಿ ಮೆಹಂದಿ ಹಾಕ್ಸ್ಕೊಂಡಿದ್ದಾರೆ. ಅದಾದಮೇಲೆ ನಾನಲ್ಲಿ ಹಾಕಿಸ್ಕೊಳ್ತಾ ಇರೋದು ನೀವು ಆಲ್ರೆಡಿ ನೋಡಿದ್ರಿ. ಸೊ ಇವರು ರೋಡ್ ಸೈಡಲ್ಲೆಲ್ಲ ಶಾಪ್ ಇಟ್ಕೊಂಡಿರ್ತಾರೆ ಅಲ್ವಾ ಮೆಹಂದಿ ಹಾಕೋರು, ಅವ್ರನ್ನ ಕರೆಸಿದ್ವಿ. ಇದು ನಮ್ಮ ಅಕ್ಕಂದು ಮೆಹಂದಿ. ಅವಳು 2 ಕೈಗೂ ಹಿಂದೆ ಮುಂದೆ ತುಂಬ ಗ್ರ್ಯಾಂಡಾಗಿಯೇ ಹಾಕಿಸ್ಕೊಂಡ್ಳು. ಆಲ್ಮೋಸ್ಟಾಗಿ ಮದುಮಗಳ ಥರನೇ ಹಾಕಿಸ್ಕೊಂಡ್ಳು. ನಾನು ಮಾತ್ರ ಲೆಫ್ಟ್ ಸೈಡ್ ಅಷ್ಟೇ ಹಾಕ್ಸ್ಕೊಂಡಿದ್ದು, ಹಿಂದೆ ಮುಂದೆ ಮೆಹಂದಿ. ಸೊ ನನ್ನ ಮೆಹಂದಿ ಡಿಸೈನು ಹೀಗಿತ್ತು, ನೀವು ನೋಡ್ತಾ ಇರ್ಬೋದು. ನಾನು ಬರೀ ಒಂದು ಹ್ಯಾಂಡಿಗೆ ಅಷ್ಟೇ ಹಾಕ್ಸ್ಕೊಂಡಿದ್ದು, ಲೆಫ್ಟ್ ಹ್ಯಾಂಡು. ನಮ್ಮ ಅಕ್ಕ 2 ಕೈಗೂ ಹಾಕ್ಸ್ಕೊಂಡ್ಳು, ನಮ್ಮ ಅಕ್ಕನ ಮಗಳು 2 ಕೈಗೂ ಹಾಕ್ಸ್ಕೊಂಡ್ಳು. ಸೊ ಮೆಹಂದಿ ಶಾಸ್ತ್ರ ಮುಗ್ದಾದ್ಮೇಲೆ ಮಾರನೇ ದಿನ ಇದು ಬೆಳಿಗ್ಗೆ ಸುಮಾರು 7 ಗಂಟೆ ಅಂದ್ಕೊಳ್ತೀನಿ. ಹಾಲುಗಂಬ ನೆಡ್ತಾರೆ ಅಲ್ವಾ, ಮದುವೆ ಶಾಸ್ತ್ರ ಇದ್ದರೆ ಫಸ್ಟು ಹಾಲುಗಂಬ ನೆಡ್ತಾರೆ ಮನೆ ಮುಂದೆ. ಸೊ ಆ ಕಂಬನ ನೆಟ್ಬಿಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಇದು ಆ್ಯಕ್ಚುಲಿ ಸೋದರ ಮಾವ ಮತ್ತು ಅತ್ತೆ ಮಾಡಬೇಕು. ಬಟ್ ಸೋದರ ಮಾವ ಇಲ್ಲಿ ಯಾರೋ ಇವಾಗ ಬರೋದಿಲ್ಲ ಇಷ್ಟು ದೂರ. ಹಾಗಾಗಿ ನಾನು, ನಮ್ಮ ಹಸ್ಬೆಂಡು ಅಂದರೆ ನನ್ನ ತಮ್ಮನಿಗೆ ಅಕ್ಕ ಭಾವ ಆಗ್ತೀವಲ್ವ, ಸೊ ನಾವೇ ಅಕ್ಕ ಭಾವ ಆಗಿ ನಮ್ಮ ಅಕ್ಕ ಭಾವನೂ ಮಾಡ್ಬೋದಾಗಿತ್ತು. ನಮ್ಮ ಭಾವನೂ ಬರಲಿಲ್ಲ. ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಅಂದರೆ ಇದೇ ಊರಲ್ಲೇ ಇರ್ತೀವಿ ಅಂತ ಅಂದ್ಬಿಟ್ಟು ನಾವು ಮಾಡಿದ್ವಿ ಪೂಜೆನ. ಸೊ ಕಂಬನ ನೆಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು, ಅದ್ರ ಜೊತೆಗೆ ನಮ್ಮ ಮಮ್ಮಿ ಇವಾಗ ಅರಳಿ ಮರದ್ದು ಎಲೆ ತೊಗೊಂಬಂದಿದ್ದಾರೆ. ಅಂದರೆ ಹಾಲುಗಂಬ ನೆಡುವಾಗ ಏನೇನು ಹಾಕ್ತೀವಿ ಅಂದರೆ ಆ ಕಂಬ ಜೊತೆಗೇ ಅರಳಿ ಮರದ್ದು ಎಲೆಗಳು ಮತ್ತು ಮಾವಿನ ಸೊಪ್ಪು ಮತ್ತು ಸೇರು ಬರುತ್ತಲ್ವ ಅದನ್ನು ಇಟ್ಬಿಟ್ಟು ಕಟ್ಟಿಬಿಟ್ಟು ಕೆಳಗಡೆ ಹಾಲನ್ನ ಎರಿತಾರೆ ಎಲ್ಲರೂ ಸಹ. ಸೊ ಇದೇ ಈ ಕ್ಲಿಪ್ಪಲ್ಲಿ ನೀವು ನೋಡ್ತಾ ಇರ್ಬೋದು. ಆ ಕಂಬ ಕರೆಕ್ಟಾಗಿ ಗ್ರಿಪ್ಪಾಗಿ ಕೂರಬೇಕು ಅಂತ ಅಂದ್ಬಿಟ್ಟು ಪಾಟಲ್ಲಿ ಸಿಮೆಂಟನ್ನೆಲ್ಲ ಹಾಕಿ ಕರೆಕ್ಟಾಗಿ ಫಿಲ್ ಮಾಡಿ ಕಂಬನ ಚೆನ್ನಾಗಿ ಕುತ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದು ನನ್ನ ತಮ್ಮನೇ ಎಲ್ಲ ಹಾಕ್ತಾ ಇರೋದು ನೋಡಿ. ಕಂಬ ಮಾತ್ರ ನಾವು ನೆಡೋದು, ಬಟ್ ಅದು ನಿಂತ್ಕೋಬೇಕಲ್ವ ಸ್ಟಿಫಾಗಿ, ಹಾಗಾಗಿ ಸಿಮೆಂಟೆಲ್ಲ ಹಾಕಿಬಿಟ್ಟು ಕರೆಕ್ಟಾಗಿ ನಿಲ್ಲೋ ಥರ ಮಾಡಿದ್ವಿ. ಎಲ್ಲ ಸೇರಿ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಪಪ್ಪ, ಮಮ್ಮಿ, ನನ್ನ ತಮ್ಮ, ನಾನು, ನನ್ನ ಹಸ್ಬೆಂಡು, ನಮ್ಮ ಅಕ್ಕನ ಮಗಳು, ನನ್ನ ಮಗ, ಇಷ್ಟು ಜನ ಇದ್ದೀವಿ ಇವಾಗ ಈ ಫಂಕ್ಷನಲ್ಲಿ. ಮತ್ತು ಯಾರು ರಿಲೇಟಿವ್ಸ್ ಯಾರು ಬಂದಿರಲಿಲ್ಲ. ಸೊ ನಾವೆಲ್ಲ ಮಾಡ್ಕೊಂಡಿದ್ದಷ್ಟೇ. ನೋಡು, ನಾನು ಹಾಲು ಇಟ್ಕೊಂಡು ನಿಂತ್ಕೊಂಡಿದ್ದೀನಿ. ಫಸ್ಟು ಇದೆಲ್ಲ ಕಂಬ ನೆಟ್ಬಿಟ್ಟು ಇದೆಲ್ಲ ಆದಮೇಲೆ ಹಾಲು ಎರಿತೀವಿ. ಅದಕ್ಕೇ ಹಾಲುಗಂಬ ಅಂತ ಹೆಸರು ಬಂದಿರೋದು. ನಿಮ್ಮ ಕಡೆಯಲ್ಲೆಲ್ಲ ಏನಂತಾರೆ ಗೊತ್ತಿಲ್ಲ ನನಗೆ. ನೋಡಿ, ಫಸ್ಟು ಕಂಬ ಜೊತೆಗೆ ಮಾವಿನ ಸೊಪ್ಪು ಮಾವಿನ ಎಲೆ ಮತ್ತು ಅರಳಿ ಮರದ್ದು ಎಲೆ ಬರುತ್ತಲ್ಲ ಅದನ್ನು ಎಲ್ಲ ಸೇರಿಸ್ಬಿಟ್ಟು ಕಟ್ತಾ ಇದ್ದಾರೆ. ಅದ್ರ ಜೊತೆಗೆ ಸೇರು ಕೂಡ ಹಾಕ್ತೀವಿ. ನನ್ನ ತಮ್ಮ ಇಟ್ಕೊಂಡಿದ್ದಾನೆ ಸೇರು, ಅದನ್ನು ಕೂಡ ಹಾಕಿಬಿಟ್ಟು ಕಟ್ಟಬೇಕು. ಸೊ ಇದೆಲ್ಲ ಸೇರಿ ಒಟ್ಟಿಗೆ ಸೇರಿ ಮಾಡ್ತಾಯಿದ್ದೀವಿ ನಾವೆಲ್ಲರೂ. ನೋಡಿ, ಸೇರು ಕೂಡ ಹಾಕಿ ಕಟ್ತಾ ಇದ್ದಾರೆ ಇವಾಗ. ಸೊ ವಿಡಿಯೋ ಬೋರ್ ಆಯಿತು ಅಂತ ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಕೆಲವು ಶಾಸ್ತ್ರಗಳು ಒಬ್ರೊಬ್ರಿಗೆ ಗೊತ್ತಿರುತ್ತೆ, ಅಥವಾ ನಿಮ್ಮ ಕಡೆ ಬೇರೆ ಶಾಸ್ತ್ರ ಇರುತ್ತೆ, ನಮ್ಮ ಕಡೆ ಬೇರೆ ಶಾಸ್ತ್ರ ಇರುತ್ತೆ.
ಸೊ ನಿಮ್ಮದ್ರಲ್ಲಿ ಏನೇನಿದೆ ಅಂತ ಶೇರ್ ಮಾಡ್ಕೊಳ್ಳೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿಕೊಡಿ. ನಮ್ಮ ಮನೆಯಲ್ಲಿ ಈ ಥರ ಪದ್ಧತಿ ಇರೋದು, ಅಂದರೆ ನಮ್ಮ ಅಪ್ಪ ಅಮ್ಮ ಮನೇಲಿ ಈ ಥರ ಪದ್ಧತಿ ಇರೋದು. ನಮ್ಮದು ಮಧ್ಯಮ ಕರ್ನಾಟಕದವರು, ಅಂದರೆ ನಾವು ದಾವಣಗೆರೆಯವರಲ್ವ, ದಾವಣಗೆರೆ ಸ್ಟೈಲಲ್ಲಿ ನಮ್ಮ ಕಡೆ ಈ ಥರ ಮದುವೆ ಮಾಡ್ತೀವಿ. ಅದು ಶಾಸ್ತ್ರನ ನಾನಿಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇವಾಗ ನೋಡಿ ಕಂಬ ಕರೆಕ್ಟಾಗಿ ನಿಂತ್ಕೊಳ್ತು, ಎಲ್ಲೂ ಅಲ್ಗಾಡ್ತಾ ಇಲ್ಲ. ಇವಾಗ ಒಬ್ಬರೊಬ್ಬರೇ ಎಲ್ಲರೂ ಕೂಡ ಪೂಜೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಸೊ ಬೆಳಿಗ್ಗೆ ಆಗಿರೋದ್ರಿಂದ ಮುಹೂರ್ತ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಮಾಡಿದ್ವಿ. ಸೊ ನೀವು ನೋಡ್ತಾ ಇರ್ಬೋದು, ಇವಾಗ ಹಾಲುಗಂಬ ಪೂಜೆ ಎಲ್ಲ ಮುಗಿದ ನಂತರ ನಾನು ತುಂಬಿದ ಕೊಡನ ತಲೆ ಮೇಲೆ ಹೊತ್ಕೊಂಡು ಮನೆ ಒಳಗೆ ಬರಬೇಕು ಅನ್ನೋದು ಇರುತ್ತೆ ಶಾಸ್ತ್ರದಲ್ಲಿ. ಸೊ ನಾವೆಲ್ಲ ಪೂಜೆ ಮಾಡಿದಾದಮೇಲೆ ನಾನೇ ಇದನ್ನು ನೀರನ್ನು ತುಂಬಿಸ್ಕೊಂಡ್ಬಿಟ್ಟು ಕೊಡದಲ್ಲಿ ತಲೆ ಮೇಲೆ ಹೊತ್ಕೊಂಡು ಒಳಗಡೆ ಬರಬೇಕು. ಇವಾಗ ಅದಕ್ಕೆ ನನಗೆ ತುಂಬಿದ ನೀರು ಹೊತ್ಕೊಂಡಿರೋದ್ರಿಂದ ನನಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಆರತಿ ಮಾಡಿ ಇವಾಗ ನನಗೆ ಒಳಗಡೆ ಕರ್ಕೊಳ್ತಾ ಇದ್ದಾರೆ. ಸೊ ನನಗೆ ಕೈ ಗ್ರಿಪ್ಪಿ ನಿಲ್ಲಲ್ಲ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡು ಕೂಡ ಸಪೋರ್ಟಿಗೆ ಇಟ್ಕೊಂಡಿದ್ದಾರೆ. ನಾನಿವಾಗ ತುಂಬಿದ ಕೊಡ ಇಟ್ಕೊಂಡು ಒಳಗಡೆ ಬಂದೆ ಅಲ್ವಾ. ನೆಕ್ಸ್ಟು ನನ್ನ ತಮ್ಮಂಗೆ ಆರತಿ ಮಾಡಿ ಒಳಗಡೆ ಕರ್ಕೋಬೇಕು. ಯಾಕಂದರೆ ಅವನು ಹಾಲುಗಂಬದ್ದು ಶಾಸ್ತ್ರ ಎಲ್ಲ ಅವನ ಮದುವೆಗೆ ಮಾಡಿದ್ದಲ್ವ, ಇವಾಗ ಅವನೇ ಮದುಮಗ ಆಗಿರೋದ್ರಿಂದ ಅವನಿಗೆ ಆರತಿ ಮಾಡಿ ಒಳಗಡೆ ಕರ್ಕೋಬೇಕು. ಸೊ ಅದನ್ನು ನಮ್ಮಮ್ಮ ಮಾಡ್ತಾಯಿದ್ದಾರೆ. ಸೊ ಇದಿಷ್ಟಾಗಿತ್ತು ಇವಾಗ ನೀವು ನೋಡಿದ ಕ್ಲಿಪ್ಪು, ಹಾಲುಗಂಬ ನೆಡೋ ಶಾಸ್ತ್ರ. ಇನ್ನು ನೆಕ್ಸ್ಟು ಮನೆ ಒಳಗಡೆ ಪೂಜೆ ಮಾಡಬೇಕಾಗಿತ್ತು. ಒಳಗಡೆ ದೀಪ ಅಷ್ಟೇ ಹಚ್ಚಿಬಿಟ್ಟು ನಾವು ಹೊರಗಡೆ ಹಾಲುಗಂಬ ಅದೆಲ್ಲ ನೆಡ್ತಾ ಇದ್ವಿ. ಸೊ ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಒಳಗಡೆನೂ ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ನೀವು ನೋಡ್ತಾ ಇರ್ಬೋದು, ನನ್ನ ಮಗ ಕೂಡ ಅದರಲ್ಲೇ ಕಾಡಿಸ್ತಾ ಇದ್ದ. ಈ ಕಡೆ ಎಲ್ಲರೂ ಪೂಜೆಗೆ ಮತ್ತೆ ಸಿದ್ಧವಾಗಿ ನಿಂತ್ಕೊಂಡಿದ್ದೀವಿ. ಒಳಗಡೆ ಪೂಜೆ ಮಾಡ್ಕೋಬೇಕಿತ್ತಲ್ವ, ಮನೆ ದೇವರಿಗೆ ಪೂಜೆ ಮಾಡಬೇಕು. ನನ್ನ ತಮ್ಮ ಅದು ಮಾಡ್ತಾಯಿದ್ದ. ಸೊ ಇವಾಗ ಪೂಜೆ ಎಲ್ಲ ಮುಗೀತಲ್ವ, ಹಾಗಾಗಿ ನಾನು ನಮ್ಮ ಅಕ್ಕ ಇಬ್ಬರು ಹೆಣ್ಮಕ್ಳಾಗ್ತೀವಲ್ವ, ಅದರಲ್ಲೂ ಮನೆ ಮಕ್ಕಳು ಅಲ್ವಾ ಹೆಣ್ಮಕ್ಳು. ಹಾಗಾಗಿ ನಮಗೆ ನಾವಮ್ಮ ಇಬ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಉಡಿ ಕೊಡ್ತಾ ಇದ್ದಾರೆ. ನಮ್ಮ ಮನೇಲಿ ಪೂಜೆ ಎಲ್ಲ ಏನಾದರೂ ಪೂಜೆ ಮಾಡಿದ್ರೆ, ಮನೇಲಿ ಏನಾದರೂ ಶಾಸ್ತ್ರ ಇದ್ದರೆ ನಮ್ಮಮ್ಮ ಈ ಥರ ಮಾಡ್ತಾರೆ, ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಉಡಿ ಕೊಡ್ತಾರೆ. ಸೊ ಅದು ಕೂಡ ನಮ್ಮ ಅಕ್ಕಂಗೆ ಮತ್ತು ನನಗೆ ಮಾಡ್ತಾಯಿದ್ದಾರೆ ಇವಾಗ.
ಉಡಿ ಎಲ್ಲ ಕೊಟ್ಟು ಆದಮೇಲೆ ಮತ್ತೆ ನಮಗೂ ಆರತಿ ಬೆಳಗ್ತಾ ಇದ್ದಾರೆ. ಇದು ನಮ್ಮ ಮನೇಲಿ ನಮ್ಮಮ್ಮ ಈ ಥರನೇ ಮಾಡೋದು. ಅರಿಶಿನ ಕುಂಕುಮ ಕೊಟ್ಟು ಉಡಿ ಕೊಟ್ಟಾದಮೇಲೆ ಆರತಿ ಬೆಳಗಿ ಅಕ್ಷತೆ ಕಾಳು ಹಾಕ್ತಾರೆ. ಈ ಥರ ಪದ್ಧತಿ ನಮ್ಮ ಅಪ್ಪ ಅಮ್ಮ ಮನೆಯಲ್ಲಿರೋದು. ನಿಮ್ಮ ಮನೆಯಲ್ಲೂ ಏನಾದರೂ ಈ ಥರ ಮಾಡ್ತಾರಾ ಏನು ಅಂತ ಹೇಳಿ, ನನಗೂ ಕಮೆಂಟ್ ಸೆಕ್ಷನಲ್ಲಿ ಗೊತ್ತಾಗುತ್ತೆ. ಸೊ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿಗಳಿರುತ್ತೆ ಅಲ್ವಾ. ಅದಕ್ಕೆ ಇದು ಕಂಪ್ಲೀಟ್ ವ್ಲಾಗ್ ಏನಾಗುತ್ತೆ ಅಂದರೆ ಕೆಲವರಿಗೆ ಒಂದೊಂದು ಪದ್ಧತಿ ಹೇಗಿರುತ್ತೆ ಅನ್ನೋದು ಗೊತ್ತಾಗತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲೂ ಬೋರ್ ಆಗೋಲ್ಲ ಅಂತ ತಿಳ್ಕೊಳ್ತೀನಿ. ಅದಾದಮೇಲೆ ನಾನು ನಮ್ಮ ಅಕ್ಕ ಇಬ್ಬರು ಸೇರಿ ನಮ್ಮ ಅಮ್ಮಂಗೆ ಅರಿಶಿನ ಕುಂಕುಮ ಕೊಟ್ಟು ಉಡಿ ಕೊಡ್ತಾಯಿದ್ದೀವಿ. ನಾವು ಹೊರಗಡೆ ಅವ್ರು ಹಾಕ್ತೀವಿ ಅಲ್ವಾ. ಇವಾಗ ಹೆಣ್ಮಕ್ಳು ಮದುವೆ ಮಾಡಾದ್ಮೇಲೆ ಹೊರಗಿನವರೇ ಹಾಕ್ತಾರೆ. ಸೊ ನಮ್ಮ ಅಮ್ಮಂಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಉಡಿ ಕೊಟ್ಟು ಆರತಿ ಬೆಳಗ್ತಾಯಿದ್ದೀವಿ. ಈ ಆ್ಯಕ್ಚುಲಿ ಕ್ಯಾಮ್ರಾ ಫಸ್ಟ್ ಟೈಮ್ ಅಲ್ವಾ ಆ ಥರ ವ್ಲಾಗೆಲ್ಲ ಮಾಡ್ತಾ ಇರೋದು. ಕ್ಯಾಮ್ರಾನೇ ಒಂದು ಕಡೆ ಇಟ್ಟಿದ್ದೀನಿ, ನಾವೆಲ್ಲ ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದೀನಿ, ಕರೆಕ್ಟಾಗಿ ಪ್ಲೇಸ್ ಮಾಡೋಕ್ಕಾಗಿಲ್ಲ. ಸೊ ಪ್ಲೀಸ್ ಯಾರೂ ಬೈಕೋಬೇಡಿ. ಅದಕ್ಕೆ ಸ್ವಲ್ಪ ತುಂಬ ವ್ಲಾಗ್ಸ್ ಮಾಡ್ತಾ ಇದ್ದರೆ ಗೊತ್ತಾಗುತ್ತೆ ಕ್ಯಾಮ್ರಾ ಎಲ್ಲಿ ಪ್ಲೇಸ್ ಮಾಡಬೇಕು, ಹೇಗೆ ವಿಡಿಯೋ ಮಾಡಬೇಕು ಅಂತ. ಸೊ ಇದು ಗೊತ್ತಾಗಿಲ್ಲ, ನಾನೊಂದು ಕಡೆ ಪ್ಲೇಸ್ ಮಾಡಿ ಟ್ರೈಪಾಡಲ್ಲಿ ಫೋನ್ ಎತ್ತಿಟ್ಬಿಟ್ಟಿದ್ದೆ. ಹಾಗಾಗಿ ಏನೇನು ರೆಕಾರ್ಡ್ ಆಗ್ತಿದೆ ಆಗಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೆ. ಅದು ಗೊತ್ತೇ ಆಗಿಲ್ಲ, ನೀಟಾಗಿ ಫೇಸೆಲ್ಲ ಕಂಡಿಲ್ಲ, ಅಡ್ಡ ಬಂದುಬಿಟ್ಟಿದ್ದೀವಿ. ಅದಾದಮೇಲೆ ನಾವೆಲ್ಲ ಆಶೀರ್ವಾದ ತೊಗೊಳ್ತಾ ಇದ್ವಿ. ನಮ್ಮ ಅಪ್ಪ ಅಮ್ಮಂದು ನಾನು ತೊಗೊಂಡೆ, ನಮ್ಮ ಅಕ್ಕನೂ ತೊಗೊಂಡು, ಅದಾದಮೇಲೆ ನನ್ನ ತಮ್ಮನೂ ಕೂಡ ಆಶೀರ್ವಾದ ತೊಗೊಂಡ. ಇನ್ನು ನೆಕ್ಸ್ಟು ಚಪ್ರ ಶಾಸ್ತ್ರ. ನಾನು ಹೇಳ್ದ ಹಾಗೆ ಹೊರಗಡೆ ಚಪ್ರ ಎಲ್ಲ ಹಾಕ್ತಾಯಿದ್ರು ಅಂತ ಹೇಳಿದೆ ಅಲ್ವಾ. ಸೊ ಈ ಥರ ರೆಡಿ ಮಾಡಿ ಇಟ್ಟಿದ್ರು. ಇವರು ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಬಾಗಿಲು ಮುಂದೆ ಎಷ್ಟು ಜಾಗ ಇದೆಯೋ ಅಷ್ಟೇ ಜಾಗದಲ್ಲೇ ಚಪ್ರ ಹಾಕಬೇಕಾಗಿತ್ತು. ಸೊ ಚಿಕ್ಕದಾಗಿದ್ರೂ ಚೆನ್ನಾಗಿಯೇ ಅವರು ಚಪ್ರ ಎಲ್ಲ ಹಾಕಿದರು. ನೆಕ್ಸ್ಟು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು, ಅದಕ್ಕೆ ಹೂವೆಲ್ಲ ಹಾಕ್ಬಿಟ್ಟು. ಇವಾಗ ಒಂಥರ ಚಪ್ರ ಶಾಸ್ತ್ರದಲ್ಲಿ ಚಪ್ರ ಅಂತೂ ತುಂಬ ಡೆಕೋರೇಟಿವ್ ಆಗಿ ಚೆನ್ನಾಗೇ ಮಾಡ್ತಾರೆ ಅಲ್ವಾ. ಸೊ ನನ್ನ ಮದುವೆಲ್ಲೂ ಚೆನ್ನಾಗಿ ಹಾಕಿದ್ರು ಚಪ್ರ. ಇಲ್ಲೇನೂ ಸಹ ಈ ಥರ ಮಾಡಿದರು. ಇದು ಫುಲ್ ಡೆಕೋರೇಷನ್ ಆದಮೇಲೆ ಹೇಗಿರುತ್ತೆ ಅಂತ ಒಂದು ಸಲ ತೋರಿಸ್ತೀನಿ ನೋಡಿ. ಹಾಗೆ ಒಳಗಡೆ ದೇವರ ಮನೆ ಕೆಳಗಡೆನೇ ನಾವು ಟೇಬಲೆಲ್ಲ ಇಟ್ಬಿಟ್ಟು ಒಳ್ಳು ಕಲ್ಲು ಪೂಜೆ ಅಂತ ಮಾಡ್ತೀವಿ. ಅಂದರೆ ಆಲ್ಮೋಸ್ಟಾಗಿ ಮದುವೆ ಶಾಸ್ತ್ರದಲ್ಲಿ ಒಳ್ಳು ಕಲ್ಲು ಇಡ್ತಾರೆ ಅಲ್ವಾ. ರುಬ್ಬೋ ಕಲ್ಲು, ಒಳ್ಳು ಕಲ್ಲು ಯಾವುದಿರುತ್ತೋ ಅದು ಇಟ್ಟು ಅದಕ್ಕೆಲ್ಲ ಅಲಂಕಾರ ಮಾಡಿ ಇಟ್ಟಿದ್ವಿ. ಅದ್ರ ಜೊತೆಗೆ ಬಳೆ ಕೂಡ ಎಲ್ಲ ಇಟ್ಟಿದ್ವಿ, ಯಾಕಂದರೆ ಬಳೆ ಶಾಸ್ತ್ರನೂ ಆಗಬೇಕಲ್ವ. ಅದಕ್ಕೆ ದೇವ್ರ ಮನೆ ಹತ್ರನೇ ಬಳೆ ಎಲ್ಲ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಇಟ್ಟಿದ್ದು. ನಿಮಗೆ ಯಾವಾಗಲೇ ತೋರಿಸಿದ್ದು ಕ್ಲಿಪ್ಪು. ಸೊ ಈ ಥರ ಡೆಕೋರೇಷನ್ ರೆಡಿಯಾಗಿತ್ತು, ನೀವು ನೋಡ್ತಾ ಇರ್ಬೋದು. ಚಪ್ರ ಯಾವ ಥರ ಹಾಕಿದ್ದಾರೆ ಅಲ್ವಾ, ವಾವ್ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಬಾಳೆ ಕಂಬ ಎಲ್ಲ ಹಾಕಿಬಿಟ್ಟು ಮತ್ತು ಮಾವಿನ ಸೊಪ್ಪೆಲ್ಲ ಹಾಕಿಬಿಟ್ಟು ಲೈಟಿಂಗ್ಸ್, ಸೀರಿಯಲ್ ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ಟು ಈ ಥರ ಡೆಕೋರೇಟಿವ್ ಆಗಿ ಇತ್ತು ಚಪ್ಪರ. ನೀವು ನೋಡ್ತಾ ಇರ್ಬೋದು. ನಾನು ಹೊರಗಡೆಯಿಂದ ಒಳಗಡೆ ವ್ಯೂ ತಗೊಳ್ತಾ ಇದ್ದೆ ವಿಡಿಯೋ. ಹಾಗೆ ಒಳಗಡೆ ಎಲ್ಲ ಚೆಂಡು ಹೂವಿಂದ ಅಲಂಕಾರ ಮಾಡಿದರು. ಸೊ ಹೇಗಿತ್ತು ಡೆಕೋರೇಷನ್ನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಇತ್ತು, ನೀವು ನೋಡ್ತಾ ಇರ್ಬೋದು. ಆರೆಂಜು ಮತ್ತು ಯೆಲ್ಲೋ ಚೆಂಡು ಹೂವು ಬರುತ್ತಲ್ಲ, ಅದರಿಂದ ಫುಲ್ ಒಳಗಡೆ ಎಲ್ಲ ಮನೆ ಒಳಗಡೆ ಡೆಕೋರೇಷನ್ ಮಾಡಿದರು. ಅಂದರೆ ಮನೆ ಫುಲ್ಲು ಮದುವೆ ಮನೆ ಅಂತ ಅನ್ನಿಸ್ಬೇಕಲ್ವ, ಆ ಥರ ಈ ಥರ ಡೆಕೋರೇಷನ್ ಮಾಡಿದ್ರು. ಸೊ ಹೇಗಿತ್ತು ಡೆಕೋರೇಷನ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಬಳೆ ಶಾಸ್ತ್ರ. ಆ್ಯಕ್ಚುಲಿ ನಮ್ಮ ಕಡೆ ಬಳೆ ಅಂದರೆ ಪ್ಲೇನ್ ಬಳೆ ಬರುತ್ತಲ್ಲ, ಹಸಿರು ಗಾಜಿಂದು ಪ್ಲೇನ್ ಬಳೆ ಉಡ್ಕೋಬೇಕು ಅನ್ನೋದು ಶಾಸ್ತ್ರ ಇದೆ. ನಾವು ಬಳೆ ಶಾಸ್ತ್ರದಕ್ಕೆ ಬಳೆಗಾರರಿಗೆ ಹೇಳಿದ್ವಿ, ಆದರೆ ಅವರು ಚುಕ್ಕೆ ಬಳೆ ಬರುತ್ತೆ ಅಲ್ವಾ, ಚುಕ್ಕೆ ಬಳೆ ತಂದಿದ್ರು. ನಮ್ಮ ಹತ್ರ ಪ್ಲೇನ್ ಬಳೆ ನಾವೆಲ್ಲ ಉಡಿಸೋದಿಲ್ಲ, ಚುಕ್ಕೆ ಬಳೆ ಆದರೆ ಉಡಿಸ್ತೀವಿ. ಅದರಲ್ಲೂ ಹಸಿರು ಬಳೆ ಬರೋದಿಲ್ಲ, ಒಂಥರ ಕಪ್ಪು ಬಳೆ ಬರುತ್ತೆ ಗೊತ್ತಾ, ಕಪ್ಪು ಬಳೆ ಇಲ್ಲ ಕೆಂಪು ಬಳೆ ಆ ಥರ ಉಡಿಸ್ತೀವಮ್ಮ ಅಂತ ಅವ್ರು ಹೇಳಿದ್ರು. ಇಲ್ಲ, ನಮ್ಮ ಕಡೆ ಆ ಥರ ಪದ್ಧತಿ ಇಲ್ಲ, ನಾವು ಹಸಿರು ಬಳೆ ಪ್ಲೇನ್ ಇರಬೇಕು, ನಮ್ಮದ್ರಲ್ಲಿ ಚುಕ್ಕೆ ಬಳೆ ಎಲ್ಲ ಉಡೋ ಶಾಸ್ತ್ರ ಇಲ್ಲ ಮದುವೆಗೆ ಅಂತ ಹೇಳಿದ್ವಿ. ಸೊ ಅದಕ್ಕೆ ಅವರು ಆ ಥರ ಆದರೆ ನೀವೇ ತೊಗೊಂಡು ಬಂದುಬಿಟ್ಟು ಉಡ್ಕೊಂಡ್ಬಿಡಿ, ನಾವು ಉಡಿಸೋದಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವೇ ಉಡ್ಕೊಳ್ತಾ ಇದ್ವಿ. ಅಂಗಡಿಯಿಂದ ಎಷ್ಟು ಬೇಕು ಒಬ್ರೊಬ್ಬರಿಗೆ ಅಷ್ಟು ಪ್ಲೇನ್ ಹಸಿರು ಗಾಜಿನ ಬಳೆ ತೊಗೊಂಡು ಬಂದುಬಿಟ್ಟು ನಮ್ಮಮ್ಮನೇ ಉಡಿಸಿದ್ರು.
ಸೊ ಬಳೆ ಶಾಸ್ತ್ರ ಎಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟು ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಯಿತು. ನನ್ನ ತಮ್ಮ ಫುಲ್ಲು ಪಂಚೆ ಬನೀನೆಲ್ಲ ಹಾಕ್ಕೊಂಡು ಬಂದು ಅರಿಶಿನಕ್ಕೆ ರೆಡಿಯಾಗಿ ಕೂತಿದ್ದ. ನಮ್ಮಮ್ಮ ಫಸ್ಟು ಅರಿಶಿನ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಫುಲ್ಲು ಮುಖಕ್ಕೆ ಎಲ್ಲ ಹಾಕಿಬಿಟ್ಟು ಕೈಗೆ ಕಾಲಿಗೆ ಎಲ್ಲ ಫುಲ್ ಅರಿಶಿನ ಹಚ್ತೀವಲ್ವ, ಆ ಥರ ಅರಿಶಿನ ನಮ್ಮಮ್ಮ ಹಚ್ತಾ ಇದ್ದಾರೆ. ಇದೇ ಥರ ಎಲ್ಲರೂ ಒಬ್ರೊಬ್ಬರಾಗೆ ಬಂದು ಅರಿಶಿನ ಹಚ್ಚಿದ್ವಿ. ಈ ಅರಿಶಿನ ಶಾಸ್ತ್ರದಲ್ಲಿ ನನ್ನ ಹಸ್ಬೆಂಡ್ ಇರಲಿಲ್ಲ, ಅವ್ರು ಆಲ್ರೆಡಿ ಡ್ಯೂಟಿ ಇತ್ತು ಅಂತಂದ್ಬಿಟ್ಟು ಅವ್ರು ಆಫೀಸಿಗೆ ಹೋಗಿದ್ದರು. ಸೊ ನಾವೇ ಅಷ್ಟೇ ಇದ್ದಿದ್ದು, ಅಂದರೆ ನಾವು 5 ಜನ, ನಮ್ಮಪ್ಪ ಅಮ್ಮ ನಾನು, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗಳು, ನನ್ನ ಮಗ ಅಷ್ಟೇ. ನನ್ನ ತಮ್ಮಂಗೆ ಅರಿಶಿನ ಎಲ್ಲ ಹಚ್ಚಿದ್ದು. ಅದಾದಮೇಲೆ ಮದುವೆ ದಿವಸನೂ ಸಹ ಹಿಂದಿನ ದಿವಸ, ಅಂದರೆ ಮದುವೆ ನಡೀತಲ್ಲ ಆ ಹಿಂದಿನ ದಿವಸನೂ ನಾವು ಅರಿಶಿನ ಶಾಸ್ತ್ರ ಮಾಡ್ತೀವಿ. ಅಲ್ಲಿ ಹುಡುಗ ಹುಡುಗಿ ಕೂರಿಸ್ಬಿಟ್ಟು ಮಾಡ್ತೀವಿ. ಇದು ಮನೆಯಲ್ಲೇ ಮಾಡುವಾಗ ಹುಡುಗಂಗೆ ಅರಿಶಿನ ಶಾಸ್ತ್ರ ನಮ್ಮ ಮನೆಯವರು ಮತ್ತು ಹುಡುಗಿಗೆ ಅವ್ರ ಮನೆಯವರು ಅರಿಶಿನ ಮಾಡ್ತಾರೆ. ಈ ಥರ ಪದ್ಧತಿ ಇದೆ. ಆಮೇಲೆ ನಾವು ಇಲ್ಲಿ ಮನೆಯಲ್ಲಿ ಹುಡ್ಗಂಗೆ ಏನು ಅರಿಶಿನ ಹಚ್ಚಿರ್ತೀವಲ್ಲ ಆ ಅರಿಶಿನ ಉಳಿಸ್ಕೊಂಡ್ಬಿಟ್ಟು ಅಲ್ಲಿ ಮದುವೆ ಮನೆಗೆ ತೊಗೊಂಡು ಹೋಗ್ತೀವಿ. ಹಿಂದಿನ ದಿವಸ ಹುಡ್ಗಂಗೆ ಹಚ್ಚಿರೋ ಅರಿಶಿನ ಹುಡುಗಿಗೆ ಹಚ್ಚಬೇಕು ಅನ್ನೋ ಪದ್ಧತಿ ನಮ್ಮ ಕಡೆ ಇದೆ. ಸೊ ಅದು ಕೂಡ ಅಲ್ಲಿ ನಡೀತು. ಆ ವೆಡ್ಡಿಂಗ್ ವಿಡಿಯೋ ಬಂದಮೇಲೆ ಅದನ್ನು ಸಹ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ನಮ್ಮ ಅಕ್ಕ ಸಹ ಅರಿಶಿನ ಹಚ್ಚಿದ್ಲು, ಇವಾಗ ನಾನು ಕೂಡ ಅರಿಶಿನ ಹಚ್ತಾ ಇದ್ದೀನಿ. ಈ ಥರ ಫುಲ್ ಮೈಗೆಲ್ಲ ಹಚ್ತೀವಿ ಅರಿಶಿನ. ಮನೆ ಫುಲ್ ಅರಿಶಿನ ಆಗೋಗ್ಬಿಟ್ಟಿತ್ತು ಅವತ್ತು ಅರಿಶಿನ ಹಚ್ಚಿದ್ದಾಗ. ನಮ್ಮ ಪಾಪು ಅಂತೂ ಸೈಲೆಂಟಾಗಿ ಆಟಾಡ್ತಾ ಇದ್ದ, ಅವನಿಗೇನು ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದ. ಇದ್ವಿ. ನಮ್ಮ ಮಮ್ಮಿ ನನಗೆ, ನಾನು ನಮ್ಮ ಮಮ್ಮಿಗೆ, ನಮ್ಮ ಅಕ್ಕ ನನಗೆ, ನಮ್ಮ ಅಕ್ಕನ ಮಗಳು ನಮ್ಮ ಅಕ್ಕಂಗೆ, ಆ ಥರ ಎಲ್ಲರೂ ಒಬ್ರಿಗೊಬ್ಬರು ಅರಿಶಿನ ಹಚ್ಕೊಳ್ತಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅವತ್ತು. ಅರಿಶಿನ ಶಾಸ್ತ್ರ ಅಂತೂ ಮನೆ ಫುಲ್ಲು ಅರಿಶಿನ ಆಗಿಬಿಟ್ಟಿತ್ತು. ಆ ಫ್ಲೋರ್ ಮ್ಯಾಟು ಕಾರ್ಪೆಟ್ ಬರುತ್ತಲ್ಲ ಫುಲ್ಲು ಅರಿಶಿನ ಆಗಿಬಿಟ್ಟಿತ್ತು. ಅಷ್ಟು ಅರಿಶಿನ ಆಡಿದ್ವಿ, ಕೆಳಗಡೆ ಎಲ್ಲ ಹೋಗಿತ್ತು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವು ಅಷ್ಟೇ. ಇನ್ನೂ ತುಂಬ ಜನ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು. ಬಟ್ ಸ್ವಲ್ಪ ಜನ ಇದ್ರೂ ಚೆನ್ನಾಗೇ ಎಂಜಾಯ್ ಮಾಡಿದ್ವಿ. ಮತ್ತು ನಾವು ಮದುವೆಯಲ್ಲೂ ಕೂಡ ಅರಿಶಿನ ಆಡಿದ್ವಿ. ಅಲ್ಲೂ ಸಹ ಅಲ್ಲಿ ಹುಡುಗ ಹುಡುಗಿ ಮತ್ತು ಅವ್ರ ಮನೆಯವರು ನಮ್ಮ ಮನೆಯವರು ಆ ಥರ ಎಲ್ಲ ಅರಿಶಿನ ಆಡಿದ್ವಿ. ಸೊ ಇದು ನಮ್ಮ ಮನೇಲಿ ನಡೆದಿರೋ ಅಂಥದ್ದು ಶಾಸ್ತ್ರ. ಇದೇ ಥರ ಹುಡುಗಿ ಮನೆಯಲ್ಲೂ ಕೂಡ ಅವ್ರ ಮನೆಯಲ್ಲೂ ಹುಡುಗಿಗೆ ಅರಿಶಿನ ಎಲ್ಲ ಹಚ್ಬಿಟ್ಟು ಆ ಥರ ಅಲ್ಲಿ ಕೂಡ ಅರಿಶಿನ ಶಾಸ್ತ್ರ ಮಾಡಿರ್ತಾರೆ. ಬಟ್ ಇಲ್ಲಿ ಹುಡ್ಗಂಗೆ ಏನೋ ನಾವು ಅರಿಶಿನ ಹಚ್ಚಿರ್ತೀವಲ್ಲ ಆ ಅರಿಶಿನ ತೊಗೊಂಡೋಗಿ ಹುಡುಗಿಗೆ ಹಚ್ಬೇಕಾಗಿರುತ್ತೆ. ಅದಾದಮೇಲೆ ನನ್ನ ತಮ್ಮನಿಗೆ ಅರಿಶಿನದ್ದು ನೀರೆಲ್ಲ ಹಾಕಬೇಕಾಗಿತ್ತಲ್ಲ, ಇದರಲ್ಲೂ ಸಹ ಎಲ್ಲರೂ ಸೇರಿ ನೀರು ಹಾಕಬೇಕು ಅಂತ ಇತ್ತು. ಸೊ ಹಾಗಾಗಿ ಅವನಿಗೆ ಕೂರಿಸ್ಬಿಟ್ಟು ನೀರು ಹಾಕ್ತಾಯಿದ್ವಿ. ಸೊ ಎಲ್ಲಿ ಜಾಗ ಇಲ್ಲ, ಹಾಗಾಗಿ ವಾಶ್ರೂಮಲ್ಲೇ ಕರ್ಕೊಂಡೋಗಿ ಈ ಥರ ನೀರು ಹಾಕ್ತಾಯಿದ್ದು. ಸ್ಲೋ ಮೋಷನಾಗಿ ವೀಡಿಯೋ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ನಾನು ವೀಡಿಯೋ ಕ್ಲಿಪ್ ತೊಗೊಳ್ತಾ ಇದ್ದೆ. ಎಲ್ಲರೂ ಸಹ ನೀರು ಹಾಕಿದ್ದು ಇದೊಂದು ವೀಡಿಯೋ ಕ್ಲಿಪ್ ಇರಲಿ ಅಂತಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದು. ನಮ್ಮ ಮಮ್ಮಿ ಹಾಕಿದ್ರು, ನಮ್ಮ ಅಕ್ಕ ಹಾಕಿದ್ಲು, ನಾನು ಹಾಕ್ತಾಯಿದ್ದೀನಿ. ಎಲ್ಲರೂ ಸಹ ಹಾಕಬೇಕಲ್ವ. ಒಟ್ಟಿನಲ್ಲಿ ಏನೇ ಮಾಡಿದ್ರು 5 ಜನ ಮಾಡಬೇಕು ಅನ್ನೋದು ನಮ್ಮ ಮನೇಲಿ ಪದ್ಧತಿ. ಹಾಗಾಗಿ ಕೆಲವೊಂದು ಏನಾದರೂ ಪೂಜೆ ಮಾಡಿದ್ವಿ ಅಂದರೆ ಒಂದು 5 ಜನ ಪೂಜೆ ಮಾಡಬೇಕು ಅಂತ ಆ ಥರ ಇರುತ್ತೆ. ಹಾಗಾಗಿ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಒಂದೊಂದೇ ಮಾಡ್ತಾಯಿದ್ವಿ. ಹಾಗಾಗಿ ಸ್ವಲ್ಪ ಲೆಂತಿಯಾಗಿದೆ ವೀಡಿಯೋ. ಬಟ್ ವೀಡಿಯೋ ಎಲ್ಲೂ ಬೋರ್ ಆಗ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಇಲ್ಲಿವರೆಗೂ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಕೂಡ ಇದೆ ವೀಡಿಯೋ, ಎಲ್ಲೂ ಮಿಸ್ ಮಾಡಬೇಡಿ. ಇಷ್ಟೇ ಆಯಿತು ಬಿಡು ಅಂತ ಸ್ಕಿಪ್ ಮಾಡಬೇಡಿ. ಫುಲ್ ವೀಡಿಯೋ ನೋಡಿದ್ರೆ ಪೂರ್ತಿಯಾಗಿ ಏನೇನು ಮಾಡಿದ್ವಿ ಅಂತ ನಿಮಗೂ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟು ಉಡಕ್ಕಿ ಅಂತ, ನಮ್ಮ ಕಡೆ ಉಡಕ್ಕಿ ಗಂಟು ಅಂತ ಹೇಳ್ತೀವಿ. ಅಂದರೆ
ಹುಡುಗಂಗೆ ಹುಡುಗಿ ಮನೆಯಲ್ಲಿ ಉಡಕ್ಕಿ ಗಂಟು ಮಾಡಿರ್ತಾರೆ. ನಮ್ಮ ಮನೇಲಿ ಅಂದರೆ ಹುಡುಗನ ಮನೆಯಲ್ಲಿ ಹುಡುಗಿಗೆ ಅಂತ ಉಡಕ್ಕಿ ಗಂಟು ಪ್ರಿಪೇರ್ ಮಾಡ್ತೀವಿ. ಸೊ ಇದರಲ್ಲಿ ಫಸ್ಟು ಒಂದು ಬಿಳಿ ಬಟ್ಟೆ ತೊಗೊಳ್ತೀವಿ, ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಅದರಲ್ಲಿ 5 ಜನ ಆ್ಯಕ್ಚುಲಿ ಹೆಣ್ಮಕ್ಳು ಸೇರಿಬಿಟ್ಟು ಮಾಡಬೇಕಿದು. ಬಟ್ ಇಲ್ಲಿ ಹೆಣ್ಮಕ್ಳು ಎಲ್ಲ ಯಾರು ಕರೆದ್ರೆ ಬರ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನಾವೇ ಒಂದು 4 ಜನ ಇದ್ವಲ್ವ, ನಮ್ಮ ಅಕ್ಕನ ಮಗಳು ಸೇರಿಕೊಂಡು ಆಮೇಲೆ ನಮ್ಮ ಪಪ್ಪ ಒಟ್ಟಿನಲ್ಲಿ 5 ಜನ ಸೇರಿಬಿಟ್ಟು ಮಾಡ್ತಾಯಿದ್ದೀವಿ. ಇದು ಶಾಸ್ತ್ರ ಆ್ಯಕ್ಚುಲಿ ಹೆಣ್ಮಕ್ಳು ಮಾಡಬೇಕಾಗತ್ತೆ. ಸೊ ಒಬ್ಬರೊಬ್ಬರು 5 ಸಲ ಅಕ್ಕಿನ ಹಾಕ್ತಾ ಇದ್ದೀವಿ. 5 ಸಲ ಅಕ್ಕಿ ಹಾಕಾದ್ಮೇಲೆ ಒಣ ಕೊಬ್ಬರಿದು ಬರುತ್ತಲ್ವ, ಒಣ ಕೊಬ್ಬರಿದು ಬಟ್ಲು ಅದನ್ನು ಇಟ್ಬಿಟ್ಟು ಎಲೆ ಅಡಿಕೆ ಮತ್ತು ಉತ್ತತ್ತಿ ಅದಿಷ್ಟು ಹಾಕಿಬಿಟ್ಟು ಅಕ್ಕಿನ ಗಂಟನ್ನು ಕಟ್ಟಬೇಕು. ಈ ಅಕ್ಕಿ ಗಂಟನ್ನು ನಾವು ಹೋಗಿ ಮದುಮಗಳಿಗೆ ಕೊಡ್ತೀವಿ. ಅವಳು ಮದುವೆ ಆದಮೇಲೆ ಈ ಉಡಕ್ಕಿ ಗಂಟನ್ನು ಜೊತೆಯಲ್ಲೇ ಇಟ್ಕೊಂಡಿರಬೇಕು. ಮನೆಗೆ ಸೊಸೆಯಾಗಿ ಬರುವಾಗ ಈ ಉಡಕ್ಕಿ ಜೊತೆಗೇ ಅವಳು ಮನೆ ಒಳಗೆ ಪ್ರವೇಶ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಈ ಶಾಸ್ತ್ರನ ಮಾಡ್ತಾ ಇರೋದು. ಸೊ ನಮ್ಮದ್ರಲ್ಲಿ ಈ ಶಾಸ್ತ್ರ ಇಂಪಾರ್ಟೆಂಟ್. ಮೋಸ್ಟ್ಲಿ ಎಲ್ಲದರಲ್ಲೂ ಇರುತ್ತೆ ಅನಿಸುತ್ತೆ, ಉಡಕ್ಕಿ ಮಾಡೇ ಮಾಡ್ತಾರೆ. ನನ್ನ ಮದುವೆಲೂ ಕೂಡ ನಮ್ಮ ಕಡೆನೂ ಮಾಡಿದ್ರು. ಸೊ ಈ ಶಾಸ್ತ್ರ ಒಂದು ನಿಮಗೆ ತೋರಿಸ್ದಂಗೆ ಆಗುತ್ತೆ ಅಂತ ಈ ವಿಡಿಯೋ ಕ್ಲಿಪ್ ತೊಗೊಂಡಿದ್ದೆ. ಸೊ ನಿಮ್ಮ ಕಡೆಯೂ ಎಲ್ಲ ಈ ಥರನೇ ಮಾಡ್ತೀರಾ ಅಥವಾ ಏನೇನು ಹಾಕ್ತೀರಾ ಉಡಕ್ಕಿ ಗಂಟಲ್ಲಿ ಅಂತ ಅದನ್ನು ಕೂಡ ತಿಳಿಸೋದಿದ್ರೆ ಶೇರ್ ಮಾಡ್ಕೊಳ್ಳಿ. ಸೊ ಉಡಕ್ಕಿ ಗಂಟನ್ನು ಬಿಗಿಯಾಗಿ ಕಟ್ಟಿರ್ತೀವಿ. ಅದೇನು ಎಲ್ಲಿ ಉದುರಬಾರ್ದು, ಬಿಚ್ಕೋಬಾರ್ದು ಅಂತ ಅಂದ್ಬಿಟ್ಟು. ಯಾಕಂದರೆ ಇದು ಸೇಫಾಗಿರಬೇಕು. ಮದುವೆಯಾಗಿ ಮದುಮಗಳು ಮನೆಗೆ ತೊಗೊಂಡು ಬರೋ ತನಕನೂ ಅದು ಚೆನ್ನಾಗೇ ಇರಬೇಕಲ್ವ, ಹಾಗೆ ಬಿಗಿಯಾಗಿ ಇರಬೇಕು ಅಂತ ಅಂದ್ಬಿಟ್ಟು ಅಷ್ಟು ಬಿಗಿಯಾಗಿ ಕಟ್ಟಿರ್ತೀವಿ. ಅದಕ್ಕೇ ಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇನ್ನು ಪೂಜೆ ಮಾಡಿ ದೇವ್ರ ಮನೆಯಲ್ಲಿ ಇಡ್ತೀವಿ. ಸೊ ಅದನ್ನು ಹೇಗೆ ಇಟ್ಟಿದ್ದೀವಿ ಮತ್ತು ಹೇಗೆ ಪೂಜೆ ಮಾಡಿದ್ವಿ ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಸೊ ಈ ಥರ ದೀಪ ಎಲ್ಲ ಇಟ್ಬಿಟ್ಟು ಒಳ್ಳು ಕಲ್ಲು ಇಟ್ಟಿದ್ವಿ ಅಂತ ಹೇಳಿದ್ರೆ ಒಳ್ಳು ಕಲ್ಲು ಪಕ್ಕದಲ್ಲೇ ಉಡಕ್ಕಿ ಗಂಟು ಇಟ್ಬಿಟ್ಟು ಶಿವ ಪಾರ್ವತಿ ಮುಂದೆ ಇದೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ಇದು ಪೂಜೆ ಆಗಿದ್ದಾದಮೇಲೆ ತೆಗ್ದಿರೋ ಅಂಥ ವಿಡಿಯೋ. ಸೊ ಈ ಥರ ನಮ್ಮ ಮನೆಯಲ್ಲಿ ಶಾಸ್ತ್ರಗಳು ನಡೀತು. ಇದಾದಮೇಲೆ ನನ್ನ ತಮ್ಮ ಅವರ ಹಾಸ್ಪಿಟಲ್ ಸ್ಟಾಫನ್ನೆಲ್ಲ ಕರೆದಿದ್ರು ಊಟಕ್ಕೆ. ಸೊ ಅವರೆಲ್ಲ ಊಟಕ್ಕೆ ಬಂದಿದ್ದರು. ಅವರಿಗೂ ಎಲ್ಲ ಊಟ ಮಾಡಿಸಿ ಸೀರೆ ಎಲ್ಲ ಕೊಟ್ಬಿಟ್ಟು ಉಡಿ ಎಲ್ಲ ತುಂಬಿ, ಕೆಲವು ಹೆಣ್ಮಕ್ಳೆಲ್ಲ ಬಂದಿದ್ರಲ್ಲ ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಉಡಿ ಕೊಟ್ಟು ಸೀರೆ ಎಲ್ಲ ಕೊಟ್ಟು ಅವರನ್ನು ನಾವು ಇನ್ವೈಟ್ ಮಾಡಿದ್ವಿ ಮದುವೆಗೂ ಸಹ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗು. ಸೊ ಕಂಪ್ಲೀಟ್ ಎಲ್ಲ ಶಾಸ್ತ್ರನೂ ಹೇಳಿದ್ದೀನಿ, ತೋರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲೂ ವಿಡಿಯೋ ಬೋರ್ ಆಗಿಲ್ಲದೆ ಇಲ್ಲಿವರೆಗೂ ವಿಡಿಯೋ ಏನಾದರೂ ನೋಡಿದ್ರೆ ಎಲ್ರಿಗೂ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಸಿಂಗಿಂಗ್ ವೀಡಿಯೋಸು ಬರ್ತಾ ಇರುತ್ತೆ. ಬಟ್ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಹಾಡು ಹೇಳಲಿಕ್ಕಾಗ್ತಾಯಿಲ್ಲ. ಅದು ಬಿಟ್ಟರೆ ಸ್ವಲ್ಪ ಅದಕ್ಕೆ ಬ್ರೇಕ್ ತೊಗೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಹಾಗೆ ಇತ್ತು, ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಪ್ಲೀಸ್ ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ಸ್ಕಿಪ್ ಮಾಡಬೇಡಿ. ಬೋರಿಂಗ್ ಯಾವುದೂ ಇರೋಲ್ಲ, ಏನಾದರೂ ಒಂದು ಇನ್ಫಾರ್ಮೇಟಿವ್ ಇದ್ದೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನನ್ನ ಕಡೆಯಿಂದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.
ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಶಾಸ್ತ್ರ ಎಲ್ಲ ಹೇಗಿತ್ತು, ನಿಮ್ಮ ಮನೇಲೆಲ್ಲ ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೀವು ಸಹ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳ್ಬೋದು, ಶೇರ್ ಮಾಡ್ಕೊಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಎಲ್ರಿಗೂ ಇನ್ನೊಂದು ಸಲ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.